ಕಾಡಾನೆಗಳು ನಾಡಿಗೆ ಬರದಂತೆ ತಡೆಯಲು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂಬುದಕ್ಕೆ ಮೊದಲ ಆದ್ಯತೆ ಜೊತೆಗೆ ಆಗಿರುವ ಬೆಳೆ ಹಾನಿಗೆ ವೈಜ್ಞಾನಿಕ ಪರಿಹಾರ ನೀಡಲು ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ಎಚ್.ಡಿ. ತಮ್ಮಯ್ಯ ಭರವಸೆ ನೀಡಿದರು. ಇಂದು ಕಾಡಾನೆಗಳು ಬೀಡು ಬಿಟ್ಟಿದ್ದ ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಕೆಸವಿನಮನೆ, ಮೆಣಸಿನ ಮಲ್ಲೇದೇವರಹಳ್ಳಿ, ಕದ್ರಿಮಿದ್ರಿ ಮುಂತಾದ ಗ್ರಾಮಗಳಿಗೆ ಭೇಟಿ ನೀಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿದರು. ಸಕಲೇಶಪುರ ಬಿಕ್ಕೋಡು ಭಾಗದಿಂದ 22 ಆನೆಗಳ ತಂಡ ಚಿಕ್ಕಮಗಳೂರು ತಾಲೂಕಿಗೆ ಆಗಮಿಸಿದ್ದು, ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾಡಾನೆಗಳನ್ನು ಪುನಃ ಅರಣ್ಯಕ್ಕೆ ಓಡಿಸಬೇಕು ಹಾಗೂ ರೈತರಿಗೆ ಬೆಳೆ ಹಾನಿಗೆ ತಕ್ಕಂತೆ ವೈಜ್ಞಾನಿಕ ಪರಿಹಾರ ನೀಡಬೇಕೆಂದು ಸೂಚಿಸಿದರು. ಏನಾರ ಮಾಡ್ಕೊಳ್ರಿ, ನಮ್ಮ ಕ್ಷೇತ್ರದ ಬಾರ್ಡ್ರಿ ಬಂದಾಗ ಆ ಕಡೆ ಓಡಿಸ್ರಿ ಅಂತ ಹೇಳಿದ್ರು. ಆದರೆ ಬಂದಿರೋದು ಗೊತ್ತಿಲ್ಲ, ಪಂಚಾಯತ್ ಗೊತ್ತಿಲ್ಲ. ನನಗೆ KDP ಮೀಟಿಂಗಲ್ಲಿ 19ನೇ ತಾರೀಕು ಹೇಳಿದಾಗಲೇ ಗೊತ್ತಾಗಿದ್ದು. ಅವಾಗಲೇ ನನ್ನ ಮೀಟಿಂಗಲ್ಲಿ ಯಾರಿದ್ರು, ನಮ್ಮ DF ಇವರು RF ಇದ್ದಲ್ಲಿ ನಾನಿದ್ದೆ. ಅವಾಗ ನೀವು ನಿಮ್ಮ ಹತ್ರ ರಿಪೋರ್ಟ್ ತಗೊಂಡು ಹೇಳಿದ್ದಾರೆ. ಅಲ್ಲೇ ತನಕ ಯಾರೂ ಗೊತ್ತಾಗಲಿಲ್ಲ. ಈಗೇನು ಆ್ಯಕ್ಚುಲಿ ಎಷ್ಟು ಜನ ಜಮೀನಿಗೆ ಲಾಸ್ ಆಗಿದೆ ತೆಂಗಿನ ಮರ ಏನಿದೆ ಎಲ್ಲ ಅಡಿಕೆ, ಕಾಫಿ, ಭತ್ತ, ಜೋಳ ಏನು ಬಿಡ್ತಲ್ಲ. ಆಮೇಲೆ ಏನಾಗಿದೆ, ಒಂದೇ ಕಡೆ ಇದಾವೆ, ಒಂದೇ ರೂಟಲ್ಲಿ ಒಂದು ಕಾರಿಡಾರ್ ಮಾಡ್ಕೊಂಡಿದ್ದಾವೆ. ಕದ್ರಿಮಿದ್ರಿಗೆ ಹೋಗೋತಿ ಒಂದ್ ಕಡೆಯಿಂದ ಸೀದಾ ಒಂದೇ ರಸ್ತೆಲಿ ಹೋಗ್ತಾವೆ. ವಾಪಸ್ ಬರೋ ಹೊತ್ತಿಗೆ ಎಲ್ಲ ಕಡೆ ತಂದಿದ್ದೀವಿ ಸರ್. ನೀವು ಫೋನ್ ಮಾಡಿದಾಗಲೇ ಗೊತ್ತಾಗಿದೆ. ನಿಮ್ಮ 2 ದಿನ ಬಂದಿದ್ದೀನಿ ನಾನು ನಿಮ್ಮ ಹತ್ರ. ಒಂದಿನ ಬಂದಾಗ ಪ್ರೆಗ್ನೆಂಟ್ ಇದೆ ಓಡಿಸಂಗಿಲ್ಲ ಅಂದ್ರಿ, 2ನೇ ದಿನ ಬಂದಾಗ ಮರಿ ಹಾಕಿದೆ ಓಡಿಸಂಗಿಲ್ಲ ಅಂದ್ರಿ. ರೈತರ ಕತೆ ಏನು ಮಾಡೋದು? ಅವಕ್ಕೆ ತೊಂದರೆ ಕೊಡಬಾರದು ಅಂದರೆ ನೀವು ರೈತರಿಗೆ ತೊಂದರೆ ಕೊಟ್ಟಂಗೆ ಆಗ್ತಾ ಇದೆ. ಇದ್ದೀರಿ ನನಗೆ ಈಗ ಯಾರ್ಯಾರು ಬೆಳೆ ಹಾನಿಯಾಗಿದೆ ಅವ್ರದನ್ನ ನೀವು ಖುದ್ದಾಗಿ ಪಟ್ಟಿ ಮಾಡ್ಕೊಂಡು ಅವ್ರು ಅಷ್ಟು ಜನಕ್ಕೂ ಬೆಳೆ ಪರಿಹಾರ ಮೊದಲನೇದು ಕೊಡಿಸ್ಬೇಕು. ಮೊದಲನೇದು ಬೆಳೆ ಪರಿಹಾರ ಕೊಡಿಸ್ಬೇಕು. ಒಂದು ನಿಮಿಷ, ನಿಮ್ಮ ಸರ್ಕಾರದ ಲೆಕ್ಕಾಚಾರದಲ್ಲಿ ಹೋಗಬೇಡಿ. ಮಾನವೀಯತೆಯಿಂದ ಲೆಕ್ಕ ಹಾಕ್ಕೊಂಡು ಇವತ್ತಿನ ಬೆಲೆ ಏನಿದೆ ಅದನ್ನು ಲೆಕ್ಕ ಹಾಕ್ಕೊಂಡು ಪರಿಹಾರ ಕೊಡಿ. ಎರಡನೇದು, ಅವು ಈಗ ಏನಿದಾವೆ ಆನೆ ಮುಂದಕ್ಕೆ ಬರ್ದಂಗೆ ಅವು ಪೂರ್ತಿ ಆಚೆಗೆ ಓಡಿಸ್ಬೇಕು. ಅವೆರಡು ಕೆಲಸ ಮಾಡಬೇಕು. ಏನು ಮಾಡ್ತೀರಾ ಹೇಳಿ. ಒಂದು ಒಳ್ಳೆ ಸೆಕ್ಯೂರ್ಡ್ ಪ್ಲೇಸ್ ಹುಡುಕ್ತಾ ಇತ್ತು ಮರಿ ಹಾಕ್ಲಿಕ್ಕಾಗಿ. ಮರಿ ಹಾಕ್ತು. ಈಗ 2 ದಿವಸ 3 ದಿವಸ ಆಗಿದೆ. ಹೋದ ವರ್ಷದ ಒಂದು ಅನುಭವದ ಪ್ರಕಾರ ನಮಗೆ ಆ್ಯಕ್ಚುಲಿ ಮರಿ ಹಾಕಿ ಕೂಡಲೇ ಮತ್ತೆ ಅದು ಯಾವ ಕಾರಣಕ್ಕೂ ಈ ಜಾಗದಲ್ಲಿ ಉಳಿಯೋದಿಲ್ಲ, ಹೋಗುತ್ತೆ. ಆದರೆ ನೀವು ಹೇಳ್ದಂಗೆ ನಾವೇನು ಮಾಡಿದ್ವಿ, ಸ್ವಲ್ಪ ಊರ ಕಡೆ ಬರೋದು ಟೌನ್ ಹತ್ರ ಇದೆ. ಟೌನ್ ನಂಬ್ಕೊಂಡು ಸುಮಾರು ಜನ ಬೆಳಗಿನ ಜಾವ ಎಲ್ಲ ಇದು ಓಡಾಡೋಂಥ ಸಾಕಷ್ಟು ಜನ ಇರ್ತಾರೆ, ಎಸ್ಪೆಷಲಿ ಉಕ್ಕುಂದ, ನಲ್ಲೂರು ಆ ಭಾಗದಲ್ಲಿ. ಅಲ್ಲಿ ಏನು ಇವುಗಳನ್ನು ತೀರಾ ಆ ಪ್ರದೇಶಕ್ಕೆ ಅವುಗಳನ್ನ ಬಿಟ್ಕೊಡ್ಬಾರ್ದು ಅಂತೇಳಿ ನೀವು ಹೇಳ್ದಂಗೆ ನಾವು ಮೇನ್ ರೋಡಲ್ಲಿ ನಿಂತು ಪಟಾಕಿ ಹೊಡೆದು ಸ್ವಲ್ಪ ಈ ಕಡೆನೇ ವಾಪಸ್ ಅದೇ ಕೆಸನ್ಮನೆಯವರೆಗೆ ಮತ್ತು ಕದ್ರಿಮಿದ್ರಿಯವ್ರಿಗೆ ತೊಂದರೆ ಮಾಡಬೇಕನ್ನೋ ಉದ್ದೇಶ ಇರಲಿಲ್ಲ. ಅವನ್ನ ಪೂರ್ತಿ ಬೇಲೂರು ಕಡೆಗೆ ಕಳಿಸ್ಬೇಕು ಅನ್ನೋದು ನಮ್ಮದು ಇದಾಯಿತು. ನಾವು ಸ್ವಲ್ಪ ಅಪ್ಗ್ರೇಡ್ ಆದ್ವಿ. ಅವತ್ತೇನು ನಮಗೆ ಆನೆಗಳು ಕಾಲರ್ ಇಲ್ದಿದ್ರು ಕೂಡ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಅಂತೇಳಿ ಇತ್ತೀಚೆಗೆ ನಾವು ಬೆಳಗ್ಗೆ ನಾರ್ಮಲ್ ಡ್ರೋನು ಮತ್ತು ಸಂಜೆಗೆ ಥರ್ಮಲ್ ಡ್ರೋನ್ ಉಪಯೋಗ ಮಾಡ್ಕೊಂಡು ಈಗ ಮೂಮೆಂಟೆಲ್ಲ ನಾವು ನಮಗೂ ಗೊತ್ತಾಗ್ತಾ ಇದೆ. ನಾವು ಸಾರ್ವಜನಿಕರ ಜೊತೆನೂ ಹಂಚ್ಕೊಳ್ತಾ ಇದ್ದೀವಿ. ಅದನ್ನು ಓಡಿಸೋದಕ್ಕೂ ಕೂಡ ಉಪಯೋಗ ಮಾಡ್ತಾ ಇದ್ದೀವಿ. ಸಕಲೇಶಪುರ ಕಡೆಯಿಂದ, ಬಿಕ್ಕೋಡ್ ಕಡೆಯಿಂದ 22 ಆನೆಗಳು ಬಂದಿದ್ದಾವೆ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ. ಕೆಸವಿನ ಮನೆ, ನಮ್ಮ MMD ಹಳ್ಳಿ, ಕದ್ರಿಮಿದ್ರಿ, ದುಮ್ಗೆರೆ ಈ ಭಾಗದಲ್ಲಿ ಬಂದು ತುಂಬ ರೈತರಿಗೆ ಬೆಳೆ ಎಲ್ಲ ನಷ್ಟ ಮಾಡಿದ್ದಾವೆ. ನನಗೆ ಮೊನ್ನೆ KDP ಮೀಟಿಂಗಲ್ಲಿ ವಿಷಯ ಗೊತ್ತಾಯಿತು. ನಾನು ಅವತ್ತು ಅಲ್ಲಿದ್ದಂಥ ಅರಣ್ಯಾಧಿಕಾರಿಗಳಿಗೆ ಹೇಳಿ ಕೂಡಲೇ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಆನೆಗಳನ್ನು ದೂರ ಓಡಿಸ್ಬೇಕು ಅಂತ ಹೇಳಿದೆ. ಆಮೇಲೆ ಏನಾರಾಗಲಿ ಒಂದ್ಸಲಿ ನಾವೇ ನೇರವಾಗಿ ಒಂದು ರೈತರನ್ನ ಭೇಟಿ ಮಾಡೋಣ ಅಂತೇಳಿ ಇವತ್ತೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು DF ಇದ್ದಾರೆ, RF ಇದ್ದಾರೆ, ACF ಇದ್ದಾರೆ, ಕೃಷಿ ಇಲಾಖೆಯರಿದ್ದಾರೆ, ತೋಟಗಾರಿಕೆ ಇಲಾಖೆಯರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಎಲ್ಲ ಗೌರವ ಸದಸ್ಯರಿದ್ದಾರೆ. ಎಲ್ಲರನ್ನೂ ನಿಲ್ಲಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಈಗ ನಮಗೆ ಆಗಬೇಕಾಗಿರೋದಿಷ್ಟೇ, ಇದು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನೋದು ಮೊದಲನೇ ಆದ್ಯತೆ ಇದೆ ಆನೆಗಳು ಈ ಕಡೆ ಬರದಂಗೆ. ಆದರೆ ನಾವು ಈಗಾಗಲೇ ಕಳೆದ ವರ್ಷ
ಇದೇ ಚಿಕ್ಕಮಗಳೂರು ತಾಲೂಕಿನಲ್ಲೇ ಮೂಡಿಗೆರೆ ಕ್ಷೇತ್ರದಲ್ಲಿ ಒಬ್ಬರು ಕಾರ್ಮಿಕರು ಸತ್ತೋದ್ರು, ಒಬ್ಬರು ಎಲಿಫೆಂಟ್ ಸ್ಕ್ವಾಡ್ನರು ಒಬ್ಬರು ಇದು ಆನೆ ಓಡ್ಸೋಕೆ ಹೋಗಿ ಸತ್ತೋದ್ರು ಮೂಡಿಗೆರೆ ಹತ್ರ. ಸೊ ಇದು ಶಾಶ್ವತ ಆಗಬೇಕು ಅಂತೇಳಿ ಕಳೆದ ಬಾರಿ ನಾವು ಅರಣ್ಯ ಇಲಾಖೆ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವ್ರ ನೇತೃತ್ವದಲ್ಲಿ, ನಮ್ಮ ಉಸ್ತುವಾರಿ ಸಚಿವರು ಜಾರ್ಜ್ ಅವ್ರ ನೇತೃತ್ವದಲ್ಲಿ, ಕಂದಾಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ವಿ. ನಮ್ಮ ಜಿಲ್ಲೆಯ ಎಲ್ಲ MLAಗಳು ಸೇರ್ಕೊಂಡಿದ್ವಿ, ಚುನಾಯಿತ ಪ್ರತಿನಿಧಿಗಳು. ಆಗ ಗೊತ್ತಾಗಿದ್ದು ನಮಗೆ ವಿಷಯ, ಶಾಶ್ವತ ಪರಿಹಾರ ಮಾಡೋಕ್ಕೆ ಏನು ತೊಂದರೆ ಇದೆ ಅಂತ. ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲಿರ್ತಕ್ಕಂಥ ಆನೆಗಳ ಸಂಖ್ಯೆ ಒಂದು ಕಡೆ ಆದರೆ, ನಮ್ಮ ರಾಜ್ಯದಲ್ಲಿರೋ ಅಂಥ 6650 ಆನೆಗಳೇ ಒಂದು ಸಂಖ್ಯೆ. ಆನೆಗಳ ಸಂತತಿ ಜಾಸ್ತಿ ಆಗ್ತಿದೆ. ಕಳೆದ ಬಾರಿ ಇಲ್ಲಿ ಬಂದಾಗ 4 ಮರಿ ಹಾಕಿತ್ತು ಆನೆ, ಈ ಬಾರಿ 4 ಮರಿ ಹಾಕಿದೆ. ಕೇವಲ 1 ವರ್ಷಕ್ಕೆ 8 ಆನೆ ಇಲ್ಲೇ ನಮ್ಮ ಕಣ್ಣೆದುರುಗಡೆನೇ ಜಾಸ್ತಿ ಆಯಿತು. ಇಲ್ಲಿ ಈ ರೀತಿ ಆನೆಗಳ ಸಂತತಿ ಜಾಸ್ತಿ ಆಗ್ತಿದೆ. ಅದನ್ನು ಆನೆ ಕಾರಿಡಾರ್ ಮಾಡಬೇಕು, ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು, ಕಾರಿಡಾರ್ ಮಾಡಬೇಕು ಅನ್ನೋದನ್ನು ಅವತ್ತು ಪ್ರಸ್ತಾಪ ಆಗಿದೆ. ಆಮೇಲೆ ಆನೆಗಳನ್ನು ಮುತ್ತೋಡಿ ಈ ಥರ ದೊಡ್ಡ ಭದ್ರಾ ಅಭಯಾರಣ್ಯಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಚರ್ಚೆ ಆಗಿತ್ತು. ಆದರೆ ಈ ಬಾರಿ ಬಂದಿರತಕ್ಕಂಥ ಆನೆಗಳು ಒಂದು ನಮ್ಮ ರೈತರ ಬೆಳೆ ಹಾನಿ ಮಾಡಿರೋದು ಭಾಳ ನೋವಾಗಿದೆ. ಯಾಕೆಂದರೆ ವರ್ಷಕ್ಕೊಂದ್ಸಲಿ ಬೆಳೆಯುವಂಥ ಭತ್ತದ ಬೆಳೆ, ಅಡಿಕೆ ಬೆಳೆನ ನಾಶ ಮಾಡಿದ್ದಾವೆ. ಅದು ನಮಗೆ ಭಾಳ ನೋವಾಗಿದೆ. ಅದಕ್ಕೆ ಪರಿಹಾರ ಏನು ಕೊಡಬೇಕು, ಕೂಡಲೇ ಪರಿಹಾರ ಕೊಡಿಸೋ ಕೆಲಸನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕರ್ಕೊಂಬಂದಿದ್ದೀನಿ, ಕೊಡಿಸ್ತೇನೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಬಾಬು ಮಾತನಾಡಿ, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಹಾನಿಯಾಗಿದ್ದು, ಈಗಾಗಲೇ ಕಳೆದ ಬಾರಿ ಹಾನಿಯಾಗಿದ್ದ ಬೆಳೆ ಪರಿಹಾರವನ್ನು ಸಂಬಂಧಿಸಿದ ರೈತರ ಖಾತೆಗೆ ಜಮೆ ಮಾಡಲಾಗಿದೆ. ಈಗ ಕಾಡಾನೆಗಳಿಂದ ಆಗಿರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು, ಈಗ ಏನು ಈ ಕಾಡಾನೆ ಒಂದು ಚಲನವಲನದಿಂದ ಆಗಿರುವಂಥ ಒಂದು ಬೆಳೆ ನಾಶ, ಆಸ್ತಿ ನಷ್ಟ ಏನಾಗಿದೆ, ಅವಕ್ಕೆ ಸರ್ಕಾರದಿಂದ ದೊರೆಯುವಂಥ ಎಲ್ಲ ದಯಾತ್ಮಕ ಪರಿಹಾರವನ್ನು ಈ ಕೂಡಲೇ ವಹಿಸ್ಕೊಡ್ತೀವಿ. ಹೋದ ವರ್ಷ ಸುಮಾರಷ್ಟು ನಷ್ಟ ಆಗಿತ್ತು, ಅದನ್ನೆಲ್ಲ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಬಹುಶಃ ಒಂದು ಸ್ವಲ್ಪ ಅಷ್ಟೇ ಮೊತ್ತದ ಬಾಕಿ ಇದೆ. ಈಗ ಹಣ ಬಂದಂಗೆಲ್ಲ ಬಿಡುಗಡೆ ಕೊಡ್ತಾ ಇದ್ದೀವಿ. ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲಿ ಹೋದ ವರ್ಷದ ಎಲ್ಲ ಬೆಳೆ ಪರಿಹಾರದ ಪ್ರಕರಣಗಳು ಮುಕ್ತಾಯ ಆಗ್ತವೆ. ಈಗ ಏನು ನಷ್ಟ ಆಗಿದೆ ಅವುಗಳಿಗೂ ಕೂಡ ನಾವು ಸ್ಪಾಟ್ ಮೇಜರ್ ಎಲ್ಲ ಮಾಡ್ತಾಯಿದ್ದೀವಿ. ಮಾಡಿ ಈಗಾಗಲೇ ಪ್ರೊಸೆಸಿಂಗಲ್ಲಿ ಐತೆ. ಆದಷ್ಟು ಬೇಗ ಅವ್ರಿಗೆಲ್ಲರಿಗೂ ಸ್ಯಾಂಕ್ಷನ್ ಮಾಡಿ ಹಣ ಬಂದ ಕೂಡಲೇ ಅವ್ರಿಗೆ ಹಣನ ಪಾವತಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಶೆಟ್ಟಿ ಮಾತನಾಡಿ, ಈ ಭಾಗದಲ್ಲಿ ಕಾಡಾನೆ ದಾಳಿಯಿಂದ ಉಂಟಾಗಿರುವ ಬೆಳೆ ಹಾನಿಗೆ ತಕ್ಕಂತೆ ರೈತರು ಮತ್ತು ಬೆಳೆಗಾರರಿಗೆ ವೈಜ್ಞಾನಿಕ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇವ್ರು ಜಾಸ್ತಿ ಮ್ಯಾಕ್ಸಿಮಮ್ ಕೊಟ್ಟರೆ ಸರ್ಕಾರದಿಂದ ನೀವೇನು ಮಾಡ್ತಾ ಇದ್ದೀರಿ ಅಂತ ಇವರಿಗೆ ಏನಾದ್ರು ನಾಳೆ ತೊಂದರೆ ಆಗ್ಬೋದು ಅಂತ ಇವರು ರೈತರಿಗೆ ಇದರಿಂದ ಅನ್ಯಾಯ ಆಗಬಾರ್ದು. ಆದಷ್ಟು ಮ್ಯಾಕ್ಸಿಮಮ್ ಪರಿಹಾರನ ಮಾಡಿಕೊಡ್ಬೇಕು ನನ್ನ ಅದೇ ಉದ್ದೇಶ. ಯಾಕೆಂದರೆ ನಾನಿಲ್ಲಿ ಸ್ಥಳೀಯ ಅಧ್ಯಕ್ಷ ಆಗಿರೋದ್ರಿಂದ ಬೆಳಗ್ಗೆ ಸಂಜೆ ಅನ್ನೆಲ್ಲ ನನಗೆ ಫೋನ್ ಮಾಡ್ತಾರೆ ನಮ್ಮ ಗ್ರಾಮಸ್ಥರು. ಅದಕ್ಕೆ ನಾನು ನೀಟಾಗಿ ಸ್ಪಂದಿಸ್ತಾ ಇದ್ದೀನಿ. ಅವರು ಮಧ್ಯರಾತ್ರಿಯಲ್ಲಿ ಮಾಡಲಿ, ಬೆಳಗ್ಗೆ 6 ಗಂಟೆಗೆ ಮಾಡಲಿ, 4 ಗಂಟೆಗೆ ಮಾಡಲಿ, ನಾನು ಸ್ಪಂದಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ DF ಸಾಹೇಬ್ರ ಹತ್ರನೂ 2 ಸಾರಿ ರೈತರನ್ನ ಕರ್ಕೊಂಡು ಹೋಗಿದ್ದೀನಿ. RF ಅವ್ರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ನಮ್ಮ ಗಾರ್ಡ್ ಇಲ್ಲಿ ಏನು ಇವರು ಫಾರೆಸ್ಟ್ ಇದ್ದಾರೆ, ಅವ್ರ ಹತ್ರ ನಾನು ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀನಿ.